ಜೈಲಲ್ಲಿ ಕೊಲೆ ಮಾಡಿ ಹೋದವರನ್ನ 82 ದಿನ ಆದ್ರೂ ದರ್ಪ ಇಳಿದಿದ್ದವರನ್ನ ಇನ್ನು ಹೀರೋ ಅಂತಿದಿರಲ್ಲ, ಇದು ತಪ್ಪು. ಸಮಾಜವೇ ತಿದ್ದುಕೊಳ್ಳಿ ಅನ್ನೋ ಸಂದೇಶ ಕೊಡ್ತಾ ಇದೀವಿ ಒಂದು ಮಾಧ್ಯಮವಾಗಿ. ತಪ್ಪ ಇಂಥ ವ್ಯಕ್ತಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಬಾಸು 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 ಅನ್ಕೊಂಡು ಕಟ್ಕೊಂಡ ಹೆಂಡತಿಯನ್ನ ಕೈ ಕೊಟ್ಟು ಮತ್ತೊಬ್ಬಳನ್ನ ಮದುವೆ ಆಗಿ ಕಟ್ಕೊಂಡವಳ ಸಾವಿಗೆ ಕಾರಣರಾಗಿದ್ದಾರಲ್ಲ, ಹಂಗ್ ಮಾಡಬೇಡಿ ಅಂತ ಹೇಳ್ತಾ ಇದೀವಿ. ತಪ್ಪ ಸ್ವಂತ ಹೆಂಡತಿಯನ್ನ ಬಾಯಿಗೆ ಬಂದಂಗ್ ಬೈದು ಮತ್ತೊಬ್ಬ ಯಾವುದೋ ಸಂಬಂಧ ಇಲ್ಲದಿರೋ ಅಥವಾ ಬೇರೆ ಸಂಬಂಧ ಇಟ್ಕೊಂಡಿರುವ ಹೆಣ್ಮಗಳಿಗೆ ಯಾರೋ ಒಬ್ಬ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕೆ ಬೇರೆ ಎಲ್ಲ ಕಾನೂನಿನ ಮಾರ್ಗ ಬಿಟ್ಟು ಅವನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಬೆಂಗಳೂರಲ್ಲಿ ಹಾಕೊಂಡು ಪಾಪ ಸಂಬಂಧ ಇಲ್ಲದ 17 ಜನರನ್ನ ಒಟ್ಟಾಕೊಂಡು ಇವನನ್ನ ಕೊಂದು ಅವ್ರನ್ನ 17 ಜನರನ್ನ ಜೈಲಲ್ಲಿ ಕೂರಿಸಿ ಅವ್ರ ಕುಟುಂಬವನ್ನ ಬೀದಿಗಿಟ್ಟಿದಾನಲ್ಲ, ಇಂಥ ಮಕ್ಕಳನ್ನ ಹೆರಬೇಡಿ ಅನ್ನೋದು ಸಮಾಜಕ್ಕೆ ಕೊಡ್ತಿರೋ ಸಂದೇಶ ತಪ್ಪ. ನಟ ದರ್ಶನ್ ಮಾಡಿರುವ ಈ ಸನ್ನೆ ಅಥವಾ ಅವರ ಸಿಂಬಲ್ ನಮ್ಮ ಯಾರನ್ನು ಬಾದರ್ ಮಾಡೋದಿಲ್ಲ, ಸ್ಟ್ಯಾಂಡರ್ಡ್ ಅನ್ನು ಇಳಿಸ್ಬಿಡೋದಿಲ್ಲ. ಆದ್ರೆ ಆ ವ್ಯಕ್ತಿಯ ಹಣೆ ಬರಹ ಏನು, ಆ ವ್ಯಕ್ತಿಯ ಸಮಾಜದಲ್ಲಿ ಆತನಿಗೆ ಕೊಡಬೇಕಾದಂತ ಗೌರವ ಮರ್ಯಾದೆ ಏನು ಅನ್ನೋದನ್ನ ಸಮಾಜ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಿದ್ದಾರೆ. ಯಾರು ಬಾಸು, ಯಾರು ಹೀರೋ, ಯಾರು ವಿಲನ್ನು, ಯಾರು ರೌಡಿ ಅನ್ನೋದು ಇನ್ನಾದ್ರೂ ಸಮಾಜಕ್ಕೆ ಗೊತ್ತಾಗ್ಲಿ ಅನ್ನೋದೇ ಆಶಯ.